ತುಮಕೂರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ವಿರುದ್ಧ ಪೋಷಕರು ಮತ್ತು ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ನ್ಯಾಯಕ್ಕಾಗಿ ಆಂದೋಲನ ಹಮ್ಮಿಕೊಳ್ಳಲಾಗುತ್ತದೆ ಎಂದು ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿರವರಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ನೀಟ್ ಪರೀಕ್ಷೆಯ ಪಾವಿತ್ರ್ಯತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಹಲವು ವರ್ಷಗಳಿಂದ ಮಕ್ಕಳು ಮತ್ತು ಪೋಷಕರು ಶ್ರಮಪಟ್ಟು ಪರೀಕ್ಷೆಗೆ ಸಿದ್ಧರಾಗಿದ್ದರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯಗಳಿಗೆ ಸ್ವತಂತ್ರವಾಗಿ ಪರೀಕ್ಷೆ ನಡೆಸುವ ಅಧಿಕಾರ ನೀಡಬೇಕು ಎಂದು ಒತ್ತಾಯಿಸಿದ ಹಾಲಪ್ಪ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟವರು ಜವಾಬ್ದಾರಿ ಹೊತ್ತು ಪ್ರತಿಕ್ರಿಯಿಸಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮಪ್ರಧಾನ್ ರಾಜೀನಾಮೆ ನೀಡಬೇಕು ಎಂಬ ಒತ್ತಾಯವು ರಾಜ್ಯಾದ್ಯಂತ ಕೇಳಿಬರುತ್ತಿದೆ ಎಂದರು. ಈ ವೇಳೆ ಪ್ರತಿಕ್ರಿಯಿಸಿದ ಉಪನಿರ್ದೇಶಕ ಡಾಕ್ಟರ್ ಬಾಲಮೂರ್ತಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಿಸಿ ಸರ್ಕಾರದಿಂದ ಇನ್ನೂ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ. ಪೋಷಕರ ಮನವಿಯನ್ನು ಮೇಲಾಧಿಕಾರಿಗಳಿಗೆ ರವಾನಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಶಿವಾಜಿ, ದಿಯಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಇಮ್ಯಾನ್ಯುಲ್ ಜಯಕುಮಾರ್, ಸಿಮೆಂಟ್ ಮಂಜುನಾಥ್, ಯೂತ್ ಕಾಂಗ್ರೆಸ್ ಮತ್ತು ಎನ್ಐಸಿಯು ಮುಖಂಡರಾದ ಮೊಹಮ್ಮದ್ ದಸ್ತಗೀರ್, ಶಾಹಿದ್, ಜಮೀರ್, ಮುಬಾರಕ್, ಮೊಹಮ್ಮದ್ ಕೈಫ್ ಸೇರಿದಂತೆ ಹಲವಾರು ಪೋಷಕರು ಮತ್ತು ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನಾವು ದೂರದ ಪ್ರಸನ್ನ ಅವ್ರ ಹತ್ರ ಮಾತಾಡಿದ್ವಿ. ಎಸ್ ಸರ್, ಆಮೇಲೆ ಮಧು ಬಂಗಾರಪ್ಪನವರು ಮತ್ತು ಸುಧಾಕರ್ ಅವರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್, 3 ಜನರನ್ನು ನಿನ್ನೆ ನಾವು ಮೀಟಿಂಗ್ ಆಯ್ತು ಸರ್. ಈಗ ಅವರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೆಚ್ಚಾಗಿ ಈಗ ಎಜುಕೇಷನ್ ಮಿನಿಸ್ಟರ್, ಅಂದರೆ ಆಯಾ ರೆಸ್ಪೆಕ್ಟಿವ್ ಸ್ಟೇಟ್ಸ್ಗೆ ನೀವು ಆಥರೈಸೇಷನ್ ಕೊಟ್ಬಿಡಿ ಪರೀಕ್ಷೆ ಮಾಡಲಿಕ್ಕೆ. ಥ್ರೂ KE ಅವರವರ ಸ್ಟೇಟಲ್ಲಿ ಏನೇನು ಹೆಸರು ಇಟ್ಕೊಂಡಿರೋದು ಆ ಏಜೆನ್ಸಿ ಮುಖಾಂತರ ಸ್ಟೇಟ್ ಮುಂಚೆ ಆಗಿತ್ತು ಹಾಗೇನೆ ಡಿಸೆಂಟ್ರಲೈಸ್ ಮಾಡಿ ಕೊಡಿ. ಯಾಕಂದರೆ ನಿಮ್ಮ ಕೈಲಿ 2016 ಶುರುವಾಯಿತು ನೀಟು. 16 ಇಲ್ಲಿವರೆಗೂ 4 ಸರಿ ಇದೇ ಪ್ರಾಬ್ಲಮ್ ಆಗಿದೆ. ಅದರಲ್ಲೂ 2019ರಿಂದ 2024 ಒಳಗಡೆ 6 ಇಯರ್ಸಲ್ಲೇ 4 ಸರಿ ಪ್ರಾಬ್ಲಮ್ ಆಗಿದೆ. ಈ ಸಲ ಮೇಜರ್ ಮೋಸ ಆಯಿತು. ಈಗ ಅದನ್ನು ಟರ್ನ್ ಮಾಡ್ತಾ ಇದ್ದಾರೆ. ಇದೇನೋ ದುಷ್ಕೃತ ಭಯೋತ್ಪಾದಕರೇನೋ ಮಾಡಿದ್ದಾರೆ, ಟರ್ನ್ ಮಾಡ್ತಿದ್ದಾರೆ ಬೇಕು ಅಂತ ಜನಗಳಿಗೆ ಎಮೋಷನಲ್ ಆಗಿ ಬೇರೆ ಥರ ಆಯಾಮನೇ ಈಗ ಕೊಡ್ತಾ ಇದ್ದಾರೆ. ಏನು ಅಲ್ಲ ಸಿಕ್ಕಿದ್ದಾರೆ ಯಾರ್ಯಾರು ಕೋಚಿಂಗ್ ಸೆಂಟರ್ ಅವರೇ ಇದನ್ನು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಕಾಂಪಿಟೇಷನ್ ಮಾಡಿದ್ದಾರೆ. ಈಗ ನಿಮ್ಮ ಮಾಹಿತಿ ಏನಂತ ಗೊತ್ತಾಗುತ್ತೆ, ಕೆಲವರಿಗೆ ಪೇರೆಂಟ್ಸ್ಗಳು ಇದ್ದಾರೆ, ಅವ್ರ ಮಕ್ಕಳುಗಳೆಲ್ಲ ಈಗ 3-4 ವರ್ಷ ಸಿದ್ಧತೆಗಳು ಮಾಡಿಕೊಂಡು ಪರೀಕ್ಷೆಗಳಿಗೆ ಬಂದಿದ್ದಾರೆ. ನಿನ್ನೆ ಅಭಿಷೇಕ್ ಸಿಂಗ್ ಅವರು PG ಅವರು ಹೇಳಿರೋ ಪ್ರಕಾರ ಈಗೆಲ್ಲರೂ ಮೀಟಿಂಗ್ ಮಾಡಿ ಎಕ್ಸಾಮ್ ಆಗೋಗಿದೆ ಸರ್, ಒಪ್ಪಿ ಆಗಿದೆ. ಈಗ ಅವರು ಸೆಂಟ್ರಲ್ನವರು ಹೇಳ್ತಿರೋದು ಕೇಂದ್ರ ಸರ್ಕಾರ ಅದು ಎಕ್ಸಾಮ್ ಮಾಡುತ್ತೀವಿ, ಈಗ ಆಲ್ರೆಡಿ ಫೀಸ್ ಏನು ಕಟ್ಸ್ಕೊಂಡಿದ್ದಾರೆ ಅದನ್ನು ರಿಫಂಡ್ ಮಾಡ್ತೀವಿ ಅಂತ ಹೇಳಿದೆ. ಅದು ಸೊಲ್ಯೂಷನ್ ಅಲ್ಲ, ಸಮಸ್ಯೆಗೆ ಅದು ಪರಿಹಾರ ಅಲ್ವೇ ಅಲ್ಲ ಅಂತ ಎಲ್ರಿಗೂ ಗೊತ್ತು, ಪೇರೆಂಟ್ಸ್ ಗೊತ್ತು, ಜನಸಾಮಾನ್ಯರು. ರೀಫಂಡ್ ಮಾಡ್ತೀನಿ ಅಂತ ಯಾರು NTI ಅಥಾರಿಟಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಇದನ್ನು ಅನೌನ್ಸ್ ಮಾಡೋದು, ಎಲ್ಲ ಇದನ್ನು ಫೀಸ್ ಕಟ್ಟೋದು ರೀಫಂಡ್ ಮಾಡ್ತೀವಿ ಮತ್ತು ಎಕ್ಸಾಮಿನೇಷನ್ ಹೋಗ್ತೀವಿ ಅಂತ. ಈಗ ಪೇರೆಂಟ್ಸ್ಗೆ ಮಕ್ಕಳಿಗೆ ಅದರಲ್ಲಿ ಹೆಚ್ಚಿಗೆ ಟೆನ್ಷನ್ ಇರೋದು ತಾಯಂದಿರಿಗೆ. ಮಕ್ಕಳ ಜೊತೆ ಕುತ್ಕೊಂಡು ಆಕೆ 3-4 ವರ್ಷ ಶ್ರಮ ಪಟ್ಟಿರ್ತಾಳಕ್ಕೆ ಅವ್ರಿಗಿರೋದು ಇದು ಮುಂದೆ ಏನಾಗ್ತದೆ ನಮ್ಮ ಮಕ್ಕಳಿಗೂ, ಮತ್ತೆ ಎಕ್ಸಾಮು ಓದಬೇಕು, ಕಷ್ಟಪಡಬೇಕು, ಅದನ್ನೆಲ್ಲ ಯಾವುದೋ ಕೆಲವು ಏಜೆನ್ಸಿಗಳು, ಯಾವ ಕೋಚಿಂಗ್ ಸೆಂಟರ್ಗಳು ಅಥವಾ ಟೀಚರ್ಸ್ಗಳು ಯಾರು ಇದನ್ನು ಮಾಡಿದ್ದಾರೆ ಅವ್ರು ಆಲ್ರೆಡಿ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಇದು CBIಗೆ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಇದು 2ನೇ ಹಂತ. ನಾವು ಪ್ರಾಥಮಿಕವಾಗಿ ಕೇಳ್ತಿರೋದು, ನಿಮಗೆ ಈ ಕೆಪಾಸಿಟಿ ಇಲ್ಲ ಅಂದಮೇಲೆ, ಪರೀಕ್ಷೆ ನಡೆಸೋ ಕೆಪಾಸಿಟಿ ಇಲ್ಲ ಅಂದಮೇಲೆ
3 ವರ್ಷದಿಂದ ಎಲ್ಲ ರಾಜ್ಯಗಳು ಕೇಳ್ತಾ ಇದ್ದೀವಿ, ನಮ್ಮ ರಾಜ್ಯಗಳಿಗೆ ಬಿಟ್ಕೊಡಿ ಅಂತ. ನೀವು ಬಿಟ್ಕೊಡ್ತಾ ಇಲ್ಲ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆ, ಸಮರ್ಥವಾಗಿ ಯಶಸ್ವಿಯಾಗಿ ಇಲ್ಲಿವರೆಗೂ ಯಾವುದೇ ಥರದ ಸಮಸ್ಯೆ ಇಲ್ಲದಂಗೆ ನಿರ್ವಹಣೆ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಎಕ್ಸಾಮಿನೇಷನ್, ಇಲ್ಲೂ ಬಂದೇ ಇಲ್ಲ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳು ನಾವು ಮಾಡ್ತಾ ಇದ್ದು KE ಮಾಡ್ತಾ ಇದ್ದೀವಿ. ಎಲ್ಲೂ ತಪ್ಪುಚಿಕೆ ಇಲ್ಲ. ಈಗ ನಮಗೆ ಬಿಟ್ಕೊಡಿ, ನಮ್ಮ ರಾಜ್ಯಗಳು ನಾವು ಮಾಡ್ಕೊತಿದ್ದೀವಿ ಅಂತ ಕೇಳ್ಕೊತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಮೊದಲನೇ ಹಂತದಲ್ಲಿ ಪೇರೆಂಟ್ಸ್ಗೆ, ಮಕ್ಕಳಿಗೆ ಅದಕ್ಕೊಂದು ಒಂದು ಪರಿಹಾರ ಕೊಡಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿ ಇಲ್ಲಿವರೆಗೂ ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರು ಇದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೊಡೋಣ ನಾನು ಅಂತ ಹೇಳ್ತಿದ್ದಾರೆ. ಎಂಕ್ವೈರಿ ಆಗಲಿ ಅಂತ. ಎಂಕ್ವೈರಿ ಮುಗಿಯೋದಲ್ಲಿ 1 ದಿವಸ 2 ದಿವಸದ ಅದು ಎಂಕ್ವೈರಿ ಸಿಗಿ. ಹಿಂದಿನ ಸಾಲಲ್ಲೂ ಅದೇ ರೀತಿಯಾಗಿ ನೀವು ಕೋರ್ಟ್ ಈಗ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯ ಶಿಕ್ಷಣ ಸಚಿವರುಗಳು ಹೋಗಿ ಒಂದು ಒತ್ತಾಯ ಮಾಡ್ತಾ ಇರೋದನ್ನ ಅದಾದ ಮುಂದಿನ ಹಂತ ನ್ಯಾಯಾಂಗ ನಿರ್ದೇಶಿಸಿದ್ದು ಥ್ಯಾಂಕ್ ಯು. ಏನೇ ಹೇಳ್ಬೋದು. ಅಫಿಷಿಯಲ್ ಆಗಿ ನಮ್ಮ ಡಿಪಾರ್ಟ್ಮೆಂಟಿಂದ ಏನೇನು ಮಾಹಿತಿ ಬಂದಿಲ್ಲ. ಮೀಡಿಯಾದಲ್ಲಿ ಏನೇನು ಇಲ್ಲಿವರೆಗೂ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನು ಮೆಸೇಜಸ್ ಬರ್ತಾ ಇದೆ ಅದು ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಅದನ್ನು ಈ ಸಾಹೇಬರು ಹೇಳಿದರೆ ಅದು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡಿಪಾರ್ಟ್ಮೆಂಟಿಂದ ವಿ ಆರ್ ಯೆಟ್ ಟು ರಿಸೀವ್ ದಿ ಸೊ ಅದು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟು ಮಾತ್ರ ನಮಗೆ ಆಗ್ತದೆ. ಇನ್ನೂ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಏನು ನನ್ನ ಒಬ್ಬರಿಗೆ ಇಲ್ಲ, ಈ ರಾಜ್ಯದ ಯಾವುದೇ ಜಿಲ್ಲೆಯ ಇವರಿಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಜೊತೆಗೆ ಇನ್ನೂ ಏನೂ ಮಾಹಿತಿ ಆಗಿಲ್ಲ. ಮೇಬಿ ಶಾರ್ಟ್ಲಿ ಬರ್ಬೋದು ಅಂತ ನಾನು ಅಷ್ಟೇ. ಈ ಪೇರೆಂಟ್ಸ್ ಏನಾದರೂ ಇದ್ದರೆ ಸಜೆಷನ್ಸ್ಗಳು, ಡೌಟ್ಗಳಿದ್ರೆ ಕೇಳ್ಬಂದಿಲ್ಲ. ಕೆಲವು ಪೇರೆಂಟ್ಸ್ ಕೆಳಗಡೆ ಕೇಳ್ತಾ ಇದ್ರು, ಹೇಳಿ ಇದರಿಂದ ಏನಾದರೂ ತೊಂದರೆ ಆಗ್ತದ ಅಥವಾ KE ಬೇರೆದೇನಾದರೂ ಇದರಿಂದ ಸಮಸ್ಯೆ ಆಗ್ತದವ? ಯಾಕಂದರೆ ನಮ್ಮ ಇಲಾಖೆ ನಮ್ಮ ಏನು ಇಲಾಖೆಯಿಂದ ಯಾರು ನನಗೆ ಅನ್ಸ್ಕೊಳ್ಳುತ್ತೆ ರೆಸ್ಪಾನ್ಸಿಬಲ್ ಇದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಏನು ಅಂತ ಈಗಾಗಲೇ ಇಲಾಖೆಯಲ್ಲಿ ಚರ್ಚೆ ನಡೀತಾ ಇದೆ. ಮೇಬಿ ಇಟ್ ವಿಲ್ ರೀಚ್ ಫೈನಲ್ ಕ್ರಕ್ಸ್. ಇವರು ಸಂಜೆ ಒಳಗಡೆ ಎಲ್ಲ ಕ್ಲಿಯರ್ ಆಗ್ಬೋದು. ಆದರೆ ಅಫಿಷಿಯಲ್ ಆಗಿ ಇನ್ನೂ ಏನು ಮಾಡ್ತೀನಿ ನಾನೇನು ನಮ್ಗೆ ಇಲಾಖೆಯಿಂದ ಏನು ಗೊತ್ತಿಲ್ಲದೆ ಇರೋದ್ರಿಂದ ಹೇಳೋದು ತಪ್ಪಾಗುತ್ತೆ ಸರ್. ಅದು ವೈಯಕ್ತಿಕವಾಗಿ ಹೋಗ್ಬೇಕು. ಇಲಾಖೆಯಿಂದ ಇನ್ನೂ ನಥಿಂಗ್ ಎಸ್ ಬೀನ್ ಶೇರ್ಡ್. ಸರ್, ಇವಾಗ ಈ KCET ಮತ್ತು ನೀಟ್ ಎರಡೂ ಬರುತ್ತಾರೆ. ಕೆಲವು ಹುಡುಗರು ನೀಟಲ್ಲಿ ನಾವೇನಾದರೂ ಸೆಕ್ಯೂರ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟು ಎಂಜಿನಿಯರಿಂಗ್ ಆದರೂ ನೋಡೋಣ ಅಂತ ನೋಡ್ತಿರ್ತಾರೆ. ಈಗ ಅವರು ಇದನ್ನು ಕಾಯ್ಕೊಂಡು ಮತ್ತೆ CETನೂ ಅವರು ಕಳ್ಕೊಂಡು ಅವರಿಗೆ ಮತ್ತೆ ತೊಂದರೆ ಆಗುತ್ತೆ. ವಿದ್ಯಾರ್ಥಿಗಳು ಅಬ್ಸಲ್ಯೂಟ್ಲಿ ಅವರು ನಿಜ. ನಿಮ್ಮ ಆತಂಕ ಎಲ್ಲ ಪೋಸ್ಟ್ ಅವರ್ ಆಫೀಸ್ ಆನ್ ಆಲ್ ಆಫೀಸಸ್ ಕನ್ಸರ್ನ್ಡ್ ರಿಲೇಟೆಡ್ ಟು ದಿ ಎಕ್ಸಾಮ್ ಪಾಸ್ ವೆರಿ ಶಾರ್ಟ್ಲಿ ಅದು ಎಂಡ್ ಅಪ್ ಇದಾಗುತ್ತೆ. ಯಾಕಂದರೆ ಪಾಲಿಸಿ ಲೆವೆಲಲ್ಲಿ ಡಿಸ್ಕಷನ್ ಆಗಿ ಪಾಲಿಸಿ ಲೆವೆಲಲ್ಲಿ ಆಗಬೇಕಾಗಿರೋದ್ರಿಂದ ಸರ್ಕಾರದ ಹಂತದಲ್ಲಿ ಬಟ್ ನಿಮ್ಮೆಲ್ಲ ಕಾಳಜಿಗಳು, ಎಲ್ಲ ಪೇರೆಂಟ್ಸ್ ಕಾಳಜಿಗಳು ಗೊತ್ತಿದೆ ಅನಿಸುತ್ತೆ. ನಮ್ಮ ಇಲಾಖೆಗೆ, ಸರ್ಕಾರಕ್ಕೆ ಗೊತ್ತಿದೆ. ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಈಗೇನಾಗಿದೆ ಅದ್ರ ಬಗ್ಗೆ ನಾನು ಮಾತಾಡಲಾರೆ ಆಫೀಸರಾಗಿ. ಆದರೆ ಮುಂದೆ ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಮಾರಕವಾಗುವಂಥ ತೊಂದರೆ ಆಗುವಂಥ ಯಾವುದೇ ಸಮಸ್ಯೆ ಬರಲ್ಲ ಅನ್ಕೊಳ್ತೀನಿ. ಇಟ್ಸ್ ಮೈ ಹೋಪ್ಸ್. ಅದೇ ಸರ್, ನೀಟ್ ರಿಸಲ್ಟಿಗೆ ಮೊದಲೇನಾದರೂ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ರೆ 100% ತೊಂದರೆ ಆಗುತ್ತೆ. ಅಲ್ಲ, ಅದು ಈಗಾಗಲೇ ಎಲ್ಲ ರೆಪ್ರೆಸೆಂಟೇಷನ್ ಹೋಗ್ತಾ ಇದೆಯಲ್ಲ ಅವ್ರಿಗೆ. ಈಗ ರೆಪ್ರೆಸೆಂಟೇಷನ್ ನಮ್ಮಲ್ಲೂ ಇದೆ, ತುರ್ತಾಗಿ ಹೋಗ್ಬಿಡ್ತೀವಿ, ಇಮೇಲ್ ಮಾಡ್ಬಿಡ್ತೀವಿ. ಈಗ ಇಡೀ ರಾಜ್ಯದ ಒಂದು ವಾಯ್ಸ್ ಅದು, ಪ್ರೆಷರು. ಅವರು ಆ್ಯಕ್ಟ್ ಮಾಡಲೇಬೇಕು, ರೆಸ್ಪಾಂಡ್ ಮಾಡಲೇಬೇಕು ಅಲ್ವಾ? ಲಕ್ಷಾಂತರ ಜನ ಭವಿಷ್ಯ ಇದೆ ಅಲ್ವಾ ಸರ್? ನೀವೇನಾದರೂ ಮಾಧ್ಯಮದವ್ರಿಗೆ ಏನಾದರೂ ಹೇಳೋದು